ಸೊ ರೀಸನ್ ಅಂತ ಅಂದಾಗ ಸರಿಯಾದ ರೀಸನ್ ಕೊಟ್ಟು ನಾಮಿನೇಟ್ ಮಾಡಬೇಕಾಗುತ್ತೆ. ಸೊ ನಾಮಿನೇಟ್ ಅನ್ನೋದು ಒಬ್ಬ ವ್ಯಕ್ತಿನ ಮನೆಯಿಂದ ಆಚೆ ಹಾಕೋಕೆ ನಾವು ಮಾಡುವಂತ ಒಂದು ಕೆಲಸ ಆಗಿರುತ್ತೆ. ಸೊ ಅದನ್ನ ನಾವು ಸರಿಯಾಗಿ ರೀಸನ್ ಕೊಟ್ಟು ನಾಮಿನೇಟ್ ಮಾಡಿದ್ರೆ ಅದಕ್ಕೆ ಒಂದು ಬೆಲೆ ಇರುತ್ತೆ. ಸೊ ನೀವು ರೀಸನ್ ಕೊಡ್ತಾ ಇದ್ದೀರಾ, ಸೊ ರೀಸನ್ ಯಾವುದಕ್ಕೂ ಬೆಲೆನೇ ಇಲ್ಲ ಅನ್ನೋ ರೀತಿ ರೀಸನ್ ಕೊಟ್ರೆ ಯಾವುದಕ್ಕೂ ಸರಿ ಇಲ್ಲ. ಸೊ ಈ ಸೀಸನ್ 12 ಮಾತ್ರ ಈ ರೀತಿ ಅನಿಸ್ತಾ ಇದೆ. ಯಾಕಂದ್ರೆ ರೀಸನ್ನೇ ಇಲ್ಲದೆ ಇರುವಂತ ಶೋ ಇದು. ನಾಮಿನೇಟ್ ಮಾಡೋಕ್ಕೆ ಯಾರಾದ್ರೂ ಸರಿಯಾದ ರೀಸನ್ನೇ ಇಲ್ಲ. ಸೊ ನಾಮಿನೇಟ್ ಯಾಕೆ ಮಾಡ್ತಾ ಇದೀವಿ ಅನ್ನೋದು ರೀಸನ್ ಕೊಡ್ಬೇಕಾದ್ರೆ ಯಾವ್ದು ಸರಿಯಾದ ರೀಸನ್ ಯಾರು ಕೊಡ್ತಾನೆ ಇಲ್ಲ. ಸೊ ಬರೀ ಜಗಳ ಆಡ್ತಾ ಇದಾರೆ, ಬರೀ ಈಗೋ ಆಗ್ತಾ ಇದೆ, ಬರೀ ಅವ್ರು ನನಗೆ ನಾಮಿನೇಟ್ ಮಾಡಿದ್ರು, ನಾನು ಅವ್ರಿಗೆ ನಾಮಿನೇಟ್ ಮಾಡ್ತೀನಿ, ಇಷ್ಟು ಬಿಟ್ರೆ ಈ ಸೀಸನ್ ಅಲ್ಲಿ ಏನೂ ಆಗ್ತಾ ಇಲ್ಲ. ಸೊ ಇವತ್ತಿನ ಒಂದು ಪ್ರೊಮೋಗೆ ಮಾತಾಡೋಣ. ಗಿಲ್ಲಿ ಮತ್ತೆ ರಾಜಕಾರಣ ನಡುವೆ, ಅಂದ್ರೆ ಕಾವ್ಯ ಮತ್ತೆ ಗಿಲ್ಲಿ ರಾಜಕಾರಣ ನಡುವೆ ಒಂದು ಬಿಗ್ ಫೈಟ್ ಆಗಿರೋದು. ಸೊ ಆ ಒಂದು ಪ್ರೊಮೋನ ಬಿಟ್ಟಿದ್ದಾರೆ. ಪ್ರೊಮೋಗೆ ಹೋಗಿಂತ ಮುಂಚೆ ನಿನ್ನೆ ಆದಂತ ಎಪಿಸೋಡ್ನ ಸ್ವಲ್ಪ ಹಾಗೆ ಮೇಲೆ ಹಾಕೊಂಡ್ಬರೋಣ. ಸೊ ಏನಪ್ಪಾ ಅಂತಂದ್ರೆ ನಿನ್ನೆ ಒಂದು ನಾಮಿನೇಷನ್ ಪ್ರಕ್ರಿಯೆ ಆದಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಕ್ಯಾಪ್ಟನ್ ಧನುಷ್ ಆಗಿರುವಂಥವ್ರು ಸೊ ಎಲ್ಲ ಸ್ಪರ್ಧಿಗಳಿಗೂ ಒಂದು ನಂಬರ್ನ ಕೊಡಬೇಕಾಗುತ್ತೆ. ಸೊ 1 to 11 ಒಂದು ನಂಬರ್ ಇರುತ್ತೆ. ಸೊ ನಾನು ನಿನ್ನೆ ಹೇಳಿದಾಗೆ 1 ನಂಬರ್ ಕಾವ್ಯ ಇದ್ರು, 2 ನಂಬರ್ದಲ್ಲಿ ಗಿಲ್ಲಿ ಇದ್ರು, 3 ನಂಬರ್ದಲ್ಲಿ ಅಶ್ವಿನ್ ಇದ್ರು, 4ರಲ್ಲಿ ರಕ್ಷಿತಾ ಇದ್ರು, 5ರಲ್ಲಿ ಅಭಿ ಇದ್ರು, 6 ರಘು ಇದ್ರು, 7ರಲ್ಲಿ ಸ್ಪಂದನ ಇದ್ರು, ರಾಶಿಕಾ 8ರಲ್ಲಿ ಇದ್ರೆ, ಧ್ರುವ 9ರಲ್ಲಿ ಇದ್ರು, 10ರಲ್ಲಿ ಸುರೇಶ್ ಇದ್ರೆ, 11ರಲ್ಲಿ ಮಾಳೋರ್ ಇದ್ರು. ಸೊ ಇಲ್ಲಾಯ್ತು. ಇದಾದ್ಮೇಲೆ ಹೊತ್ಕೊಂಡಂಥದ್ದು ಒಂದು ಸಣ್ಣ ಕಿಡಿ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಸ್ಟಾರ್ಟ್ ಆದದ್ದು ಕಾವ್ಯಾಗೆ ಯಾಕೆ 1 ನಂಬರ್ ಕೊಡ್ತೀರಾ, ಸೊ ಅವ್ರು ಏನ್ ಮಾಡಿದ್ರು ಅಂತ ಇಲ್ಲಿ ಕೇಳಿದಾಗ ಅವ್ರು ಸ್ಟ್ಯಾಂಡ್ ತಗೊಂಡು ನಾನು ನೋಡಿದ್ದೇನೆ ಅಂತ. ನಾವು ಸ್ಟ್ಯಾಂಡ್ ತಗೊಂಡಿವಿ. ಸೊ ಸ್ಟ್ಯಾಂಡ್ ತಗೊಂಡಿದ್ರೆ ನೀವು ನೋಡಿದಿರ ಕಾವ್ಯನ, ಬಟ್ ಎಲ್ಲಿ ಸ್ಟ್ಯಾಂಡ್ ತಗೋದಾರೆ ಗಿಲ್ಲಿಗೆ ಮಾತ್ರ. ಸೊ ಏನಾದ್ರು ಗಿಲ್ಲಿನ ಬಿಟ್ಟು ಆಚೆ ಬರ್ತಾನೆ ಇಲ್ಲ ಕಾವ್ಯ ಅವರು. ಸೊ ಗಿಲ್ಲಿ ಇರೋದ್ರಿಂದ ಕಾವ್ಯ ಇದ್ದಾರೆ. ಸೊ ಗಿಲ್ಲಿ 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 ಬರೇ ಗಿಲ್ಲಿನ ಕಾವ್ಯನ ಗಿಲ್ಲಿನ ಇದೇ ಮಾತಾಡ್ತಿದ್ದಾರೆ. ಇದು ಬಿಟ್ಟರೆ ಬೇರೆ ಏನು ಆಗ್ತಾ ಇಲ್ಲ. ಸೊ ಜಂಟಿಯಾಗಿದ್ದಾಗ ಅವರಿಬ್ರು ಒಗ್ಗಟ್ಟಿಂದ ಇದ್ರು. ಸೊ ಇವಾಗಲೂ ಅದೇ ರೀತಿ ಇದ್ದಾರೆ. ಸೊ ಅದನ್ನ ಇವ್ರು ಯಾಕೆ ಬಿಡ್ತಾ ಇಲ್ಲ ಬೇರೆ ಸ್ಪರ್ಧಿಗಳು? ಸೊ ಕಾರಣ ಕೊಡ್ಬೇಕಾದ್ರೆ ಗಿಲ್ಲಿಗೆ ಸ್ಟ್ಯಾಂಡ್ ತಗೋತಾಳೆ ಕಾವ್ಯ, ಅದ್ ಬಿಟ್ರೆ ಯಾರಿಗೂ ಸ್ಟ್ಯಾಂಡ್ ತಗೊಳ್ಳಲ್ಲ. ಅವ್ರ ಆಟ ಅವ್ರು ಆಡ್ತಿದ್ದಾರೆ, ಅವ್ರು ಯಾರಿಗೂ ಸ್ಟ್ಯಾಂಡ್ ತಗೋತಾರೆ. ಅದನ್ನ ಬಿಡಿ. ಅವು ಇನ್ನೊಂದು ರೀಸನ್ ಕೊಡಿ, ಆಟ ಸರಿಯಾಗಿ ಆಡ್ತಾ ಇಲ್ವಾ, ಸೊ ಇನ್ನೊಂದು ಮಾಡ್ತಾ ಇಲ್ವಾ, ಸೊ ವ್ಯಕ್ತಿತ್ವ ಸರಿಯಾಗಿಲ್ವಾ, ಅದನ್ನ ಬಗ್ಗೆ ಕೊಡಿ. ಸೊ ಇವ್ರು ಸ್ಟ್ಯಾಂಡ್ ತಗೊಂಡ್ರು, ಅವ್ರಿಗೆ ಸ್ಟ್ಯಾಂಡ್ ತಗೊಂಡ್ರು, ಇದು ಮಾತಾಡುವಂತ ಅವಶ್ಯಕತೆ ಇಲ್ಲ. ಇದು ರೀಸನ್ ಕೊಡುವಂಥದ್ದು ಅಲ್ವೇ ಅಲ್ಲ. ಸೊ ನಿನ್ನೆ ನನಗೆ ಸ್ವಲ್ಪ ಇರಿಟೇಟ್ ಆದಂಗೆ ಅನಿಸಿದ್ದು ರಕ್ಷಿತಾ ಅವ್ರದ್ದು. ತುಂಬಾ ಓವರ್ ಥಿಂಕಿಂಗ್ ಮಾಡ್ತಿದ್ದಾರೆ ಅಂತ ಅನಿಸ್ತು ರಕ್ಷಿತಾ ಅವರು. ರೀಸನ್ ಸರಿಯಾಗಿ ಕೊಟ್ಟರು ಕೂಡ, ಬಟ್ ಅದನ್ನ ಹೇಳುವಂತ ರೀತಿ ಯಾಕೋ ಓವರ್ ಆಗಿ ಹೇಳ್ತಾ ಇದ್ದಾರೆ ಅನ್ನೋ ಅಂತ ನನಗೆ ಅನಿಸ್ತದೆ. ಸೊ ಸುಮಾರು ಜನ ಅವ್ರ ಬಗ್ಗೆ ಇವಾಗ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ರಾಶಿಕಾ ಕೂಡ ಅದನ್ನೇ ಹೇಳ್ತಿದ್ದಾರೆ. ಇವು ಕಾವ್ಯ ನೋಡಿದ್ರೆ ಬರೀ ಗಿಲ್ಲಿ 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 ಅಂತಾರೆ, ಗಿಲ್ಲಿನ ಬಿಟ್ರೆ ಬೇರೆ ಯಾರಿಗೂ ಸ್ಟ್ಯಾಂಡ್ ತಗೋತಲ್ಲ, ಅವ್ರ ಫ್ರೆಂಡ್ಶಿಪ್ ಆ ರೀತಿ ಇದೆ. ಸೊ ನೀವು ಕೂಡ ಆ ರೀತಿ ಫ್ರೆಂಡ್ಶಿಪ್ ಮಾಡಿ. ನೀವು ಸೂರಜ್ ಮತ್ತೆ ನೀವು ಇರ್ತೀರ ರಾಶಿಕಾ ಅವರೇ. ಸೊ ನೀವು ಇದ್ರೆ ಕಂಫರ್ಟ್ ಜೋನ್ ಅಂತ ಅನ್ಕೊಡ್ತೀರಿ, ಅದೇ ಬೇರೆ ಇದ್ರೆ ಕಂಫರ್ಟ್ ಜೋನ್ ಅಲ್ವಾ ಅಂತ ಕ್ವಶನ್ ಕೂಡ ಇಲ್ಲಿ ಗಿಲ್ಲಿ ಅವ್ರು ಹಾಕ್ತಾರೆ. ಸೊ ಇದೆಲ್ಲ ಆಗುತ್ತೆ. ಸೊ ನಿನ್ನೆ ಒಂದು ಎಪಿಸೋಡ್ ಇದೆಲ್ಲ ಆದ್ಮೇಲೆ ಇಲ್ಲಿ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಅಂದ್ರೆ ಯಾರಿಗೆ ಎಷ್ಟು ನಂಬರ್ ಕೊಟ್ಟಿದ್ರು ರ್ಯಾಂಕ್ ಅಲ್ಲಿ, ಆ ನಂಬರ್ಗಳಲ್ಲಿ 1ರಲ್ಲಿ ಕಾವ್ಯ ಇದ್ರೆ, 11ರಲ್ಲಿ ಮಾಳೋರ್ ಇದ್ರು. ಇದನ್ನ ಚೇಂಜ್ ಮಾಡುವಂತ ಅವಕಾಶ ರಜತ್ ಮತ್ತೆ ಚೈತ್ರ ಅವರಿಗೆ, ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿರುವಂತ ಚೈತ್ರ ಮತ್ತೆ ರಜತ್ ಅವರಿಗೆ ಇತ್ತು. ಸೊ ನೀವು ಇದನ್ನ ಚೇಂಜ್ ಮಾಡಬಹುದು. ಯಾರಾದ್ರೂ ಒಬ್ಬರನ್ನ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ನೀವು ರಿಪ್ಲೇಸ್ ಮಾಡಬಹುದು ಅಂತ ಇತ್ತು. ಸೊ ಅವಾಗ ಇಲ್ಲಿ ಮಾತಾಡ್ಕೊಂಡು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದು 2 ಸಲ ಕ್ಯಾಪ್ಟನ್ ಆಗಿ ತುಂಬಾ ಚೆನ್ನಾಗಿ ಆಟ ಆಡಿ, ತುಂಬಾ ಚೆನ್ನಾಗಿ ಸ್ಟ್ಯಾಂಡ್ ತಗೊಂಡು, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿ ತುಂಬಾ ಚೆನ್ನಾಗಿ ಆಡ್ತಾರೆ, ಡಿಸರ್ವ್ ಇದಾರೆ ಅಂತ ಅಂದ್ಬಿಟ್ಟು ಗಿಲ್ಲಿನ ಕಾವ್ಯ ಅವ್ರನ್ನ 6ನೇ ಸ್ಥಾನಕ್ಕೆ ಹಾಕ್ಬಿಟ್ರು. 6ನೇ ಸ್ಥಾನದಲ್ಲಿರುವವರೆಗೂ ಅವ್ರನ್ನ 1ನೇ ಸ್ಥಾನಕ್ಕೆ ತಗೊಂಡ್ಬಿಟ್ರು. ಓಕೆ, ಪರವಾಗಿಲ್ಲ, 6ನೇ ಸ್ಥಾನಕ್ಕೆ ಓಕೆ ಒಪ್ಕೋತಾರೆ ಕಾವ್ಯ ಅವರು. 1ನೇ ಸ್ಥಾನಕ್ಕೆ ರಘು ಅವರು ಓಕೆ ಅಂತ ಅನ್ನಿಸ್ತು ನನಗೆ. ಬಟ್ ಗಿಲ್ಲಿ 1ನೇ ಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಬಟ್ ಮಾಡುವಂತ ಚೆಸ್ಟ್ ಆಗಿರ್ಬೋದು, ಕೆಲಸ ಆಲ್ಸಿ ಆಗಿರ್ಬೋದು, ಇದರಿಂದ ಸ್ವಲ್ಪ 2 ನಂಬರ್ ಇದ್ರು ಅಂತ ಅನಿಸುತ್ತೆ. 2 ನಂಬರ್ ಕೊಟ್ಟಿದ್ದು ಕೂಡ ಅಲ್ಲಿ ಕೆಲವರಿಗೆ ಉರಿತಾ ಇತ್ತು. ಯಾಕಂತಂದ್ರೆ 2 ನಂಬರ್ ಯಾಕೆ ಕೊಟ್ರಿ, ಅವನೇನು ಕೆಲಸ ಮಾಡಲ್ಲ, ಹಂಗೆ ಹಿಂಗೆ ಅಂತ ಕೆಲಸ ಮಾಡಕ್ ಬಂದಿದ್ದ ಅವರು ಇಲ್ಲಿ. ಸೊ ಗಿಲ್ಲಿ ಸರಿಯಾಗಿ ಹೇಳ್ದ, ನೀವು ಅಡುಗೆ ಮನೇಲಿ ಇರ್ತೀರಾ, ಅಡುಗೆ ಮನೇಲಿ ಇದು ಇರ್ತೀರಾ, ಅಡುಗೆ ಮಾಡ್ತೀರಾ ಅಂದ್ಮೇಲೆ ನಾವು ಅಲ್ಲಿ ಊಟಕ್ಕೆ ಬರ್ಬೇಕಾಗುತ್ತೆ. ಸೊ ನೀವು ತಟ್ಟಿಡ್ಕೊಂಡ್ ಬರ್ತೀರ ಹೆಂಗೆ ಹೇಳ್ತೀರಾ ಅಂತ ಕೇಳ್ತಾರೆ. ಸೊ ಅಡುಗೆ ಬಿಟ್ಟು ನೀವು ಈ ಕಡೆ ಬಂದ್ರೆ ನಮ್ಗೂ ಗೊತ್ತಾಗುತ್ತೆ, ನೀವು ಕೂಡ ನೀವು ಅಡುಗೆ ಮನೇಲಿ ಇರ್ತೀರಾ, ಅಡುಗೆ ಮಾಡ್ತೀರಾ ಅನ್ನೋಕ್ಕೋಸ್ಕರ ನಾವು ಅಲ್ಲಿ ಬರ್ಬೇಕಾಗುತ್ತೆ. ಯಾಕಂದ್ರೆ ಊಟ ಮಾಡೋದು ಜಾಗ ಅಲ್ವೋ, ಸೊ ಅಲ್ಲಿ ಬರ್ಬೇಕಾಗುತ್ತೆ ಅಂತ ಇದು ಟಾಂಗ್ ಕೊಟ್ಕೊಂಡು ಅಲ್ಲಿ ಅವ್ರವ್ರ ಮಧ್ಯೆ ಆಗಿ ಮತ್ತೆ ಅಲ್ಲಿ ಅವರ ಮಧ್ಯೆ ಒಂಥರ ಸಮಾಧಾನ ಆಯಿತು. ಸೊ ಇದೆಲ್ಲ ಆದ್ಮೇಲೆ ಇನ್ನು ಯಾರ್ಯಾರಿಗೆ ಎಷ್ಟೆಷ್ಟು ನಂಬರ್ ಬಂದಿದಾವೋ ಅಷ್ಟು ನಂಬರ್ಗಳ ಒಂದು ಹಿಂದೆ ಇರುವಂಥ ಒಂದು ದೊಡ್ಡ ಬುಟ್ಟಿ ತರ ಇರುತ್ತೆ. ಸೊ ಅದಕ್ಕೆ ಚಾಕುಗಳನ್ನ ಚುಚ್ಚಿರ್ತಾರೆ. ಸೊ ಅವರ ಫೋಟೋ ಇರುತ್ತೆ. ಆ ಒಂದು ಹಿಂದಿರುವಂಥ ಒಂದು ಬುಟ್ಟಿನ ಅವರ ಹೆಗಲಿಗೆ ಹಾಕೊಂಡು ನೀವು ಯಾರಿಗೆ ನಾಮಿನೇಟ್ ಮಾಡ್ತೀರಾ, ಅಂದ್ರೆ ಯಾರನ್ನ ನಾಮಿನೇಟ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಅವರಿಗೆ ರೀಸನ್ ಕೊಟ್ಟು ಚಾಕು ಹಾಕ್ಬೇಕಂತ ಹೇಳ್ತಾರೆ. ಸೊ ಇಲ್ಲಿ ಆದಂಥದ್ದು ಸುಮಾರು ತಪ್ಪುಗಳಂತಂದ್ರೆ ಯಾರು ಕೂಡ ಸರಿಯಾದ ರೀಸನ್ನೇ ಕೊಡ್ಲಿಲ್ಲ ಅಂತ ಹೇಳ್ಬೋದು. ಸೊ ಇಲ್ಲಿ ಮೊದಲು ಕೊಟ್ಟಿದ್ದು ಕಾವ್ಯ ಅವರಿಗೆ ಒಂದು ಆಪ್ಷನ್ ಕೊಡ್ತಾರೆ. ಸೊ ಕಾವ್ಯ ಅವರು ಯಾರಿಗೆ ನೀವು ಹಾಕ್ತೀನಿ ಅಂದಾಗ 2 ಚಾಕುಗಳನ್ನ ಅವರು ಆಯ್ಕೆ ಮಾಡ್ತಾರೆ. ಮೊದಲನೇ ಹಾಕಿದ್ದು ರಕ್ಷಿತಾ ಅವರಿಗೆ. ರಕ್ಷಿತಾ ಅವರು ಅವ್ರ ಬಗ್ಗೆ ಏನೆಲ್ಲ ಮಾತಾಡಿದ್ರು, ಸೊ ರೀಸನ್ ಕೊಡಕ್ ಬರಲ್ಲ ಸರಿಯಾಗಿ, ಈ ರೀತಿ ಅದನ್ನ ಹೇಳ್ಬಿಟ್ಟು ಅಲ್ಲಿ ಅವ್ರಿಗೆ ಚಾಕು ಹಾಕ್ತಾರೆ. ಸೆಕೆಂಡ್ ಬಂದು ರಾಶಿಕಾ ಅವ್ರಿಗೆ ಹಾಕಿ ರಾಶಿಕಾ ಮತ್ತೆ ರಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಕಾವ್ಯ ಅವರು. ಸೊ ಇಲ್ಲಿ ರಾಶಿಕಾ ಅವರು ಪದೇ ಪದೇ ಗಿಲ್ಲಿ ಕಾವ್ಯ ಬರೀ ನಮ್ಮ ಬಗ್ಗೆನೇ ಮಾತಾಡ್ತಿದ್ದಾರೆ, ನಾನು ಯಾರಿಗೂ ಸ್ಟ್ಯಾಂಡ್ ತಗೋತಿಲ್ಲ, ಗಿಲ್ಲಿ ಹಿಂದೆನೇ ಓಡಾಡ್ತಿದ್ದೀನಿ, ಈ ರೀತಿ ಮಾತಾಡ್ತಿರೋದ್ರಿಂದ ನಾನು ರಾಶಿಕಾನ ನಾಮಿನೇಟ್ ಮಾಡ್ತೇನೆ ಅಂತ ಅವ್ರು ನಾಮಿನೇಟ್ ಮಾಡ್ತಾರೆ. ಸೊ ಇಲ್ಲಿ ಅಶ್ವಿನ್ ಗೌಡ ಅವ್ರಿಗೆ ಬರುತ್ತೆ. ಸೊ ಅಶ್ವಿನ್ ಗೌಡ ಅವರು ಕಾವ್ಯ ಅವರಿಗೆ ಬರ್ತಾರೆ. ಕಾವ್ಯ ಅವರು ನನಗೆ ಎಲ್ಲೋ ಆಟದಲ್ಲಿ ಕಾಣಿಸ್ತಿಲ್ಲ, ನನಗೆ ಕಾಂಪಿಟೇಟರ್ ಅಂತ ಅನಿಸ್ತಿಲ್ಲ, ನನಗೆ ಯಾಕೋ ಸರಿ ಬರಲಿಲ್ಲ ಅಂತಂದು ಅವ್ರಿಗೆ ಇದು ಮಾಡ್ತಾರೆ. ಸೊ ಆಮೇಲೆ ಇಲ್ಲಿ ಸೆಕೆಂಡ್ ಬಂದು ಅಶ್ವಿನ್ ಗೌಡ ಅವರು ಅಭಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ.
ಸೊ ಅವರು ಅಭಿ ಅವರು ಕಾರ್ಯ ಕೊಡುವಂಥದ್ದು ನೀವು ಬಿಗ್ ಬಾಸ್ ಒಂದು ಪ್ಯಾಲೇಸ್ ಆದಾಗ ಅಲ್ಲಿ ಸರಿಯಾದ ಕಾರ್ಯನಿರ್ವಹಣೆ ಮಾಡಲಿಲ್ಲ, ಮ್ಯಾನೇಜರ್ ಆಗಿರ್ಬೋದು ಅಥವಾ ಕ್ಯಾಪ್ಟನ್ ಆಗಿರ್ಬೋದು, ನೀವು ನಮ್ಮ ಬಗ್ಗೆ ಸ್ಟ್ಯಾಂಡ್ ತಗೋಬೇಕಿತ್ತು, ನಮ್ಮ ಬಗ್ಗೆ ಸ್ಟ್ಯಾಂಡ್ ತಗೊಳ್ಳಿಲ್ಲ. ಸೊ ಹಾಗಾಗಿ ಅದು ನನಗೆ ಯಾಕೋ ಸರಿ ಅನ್ಸಲ್ಲ, ಸೊ ಹಾಗೆ ನಿಮ್ಮನ್ನು ನಾಮಿನೇಟ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿಬಿಟ್ರು. ಸೊ ಇಲ್ಲಿ ಇನ್ನು ಮೂರನೇದು ಧ್ರುವಂತ್ ಅವ್ರಿಗೆ ಬರುತ್ತೆ. ಧ್ರುವಂತ್ ಅವರು ಅಭಿ ಮತ್ತೆ ಸೂರಜ್ ಅವರನ್ನ ನಾಮಿನೇಟ್ ಮಾಡ್ತಾರೆ, ಚಾಕು ಹಾಕ್ತಾರೆ ಬೆನ್ನಿಗೆ. ಸೊ ಇಲ್ಲಿ ಅಭಿಗೂ ಸೂರಜ್ ಕೊಟ್ಟಂತ ಕಾರಣ ಕೂಡ ಸರಿ ಇರಲಿಲ್ಲ, ಅಭಿ ಕೊಟ್ಟಂತ ಕಾರಣ ಕೂಡ ಸರಿ ಇರಲಿಲ್ಲ. ಸೊ ಎಲ್ಲೋ ಒಂದ್ ಕಡೆ ನೀವು ನನ್ನ ಗೆಳೆಯ ಈ ರೀತಿ ಮಾಡ್ಬಿಟ್ಟ ಅಂತ ಹೇಳಿದ್ರಿ ಅಂತ ಹೇಳ್ತಾರೆ. ಬಟ್ ಅಭಿ ಅವ್ರಿಗೆ ಹೇಳ್ತಾರೆ, ನಾನು ಯಾರು ಧನುಷ್ ಅವ್ರ ಹೆಸರು ತಗೊಂಡಿದ್ನ ಕೇಳಿದಾಗ ಇಲ್ಲ ನನಗೆ ಗೊತ್ತಿಲ್ಲ, ಅದಿಲ್ಲ ನನ್ಗೆ ಅಡಿಸಿದ್ದ ಅಂತ ಹೇಳಿದೆ ಅಂತಾರೆ. ಸೊ ಇದು ರೀಸನ್ ಕೊಡುವಂತ ಕಾರಣ ಅಲ್ವಾ ಅಲ್ಲ. ಸೊ ಯಾಕೆ ಗುರು ಇರ್ತಾರೆ ರೀಸನ್ ಕೊಡ್ತಾ ಇದ್ದಾರೆ ಅಂತ ನನಗೆ ಗೊತ್ತು, ದೇವರನ್ನೇ ತಿಳಿತಲ್ಲ. ಧ್ರುವಂತ್ ಅವರು ಯಾಕೆ ಈ ರೀತಿ ಆಡ್ತಾರೋ ಖಂಡಿತವಾಗ್ಲೂ ನೆಕ್ಸ್ಟ್ ವೀಕ್ ಅವರೇ ಹೋಗ್ತಾರೆ ಅಂತ ನನಗೆ ಅನ್ಸುತ್ತೆ ಮನೆಯಿಂದ, ನೋಡೋಣ ಕಾದು. ಬಟ್ ಅವರು ರಿಸನ್ ಕೊಟ್ಟದ್ದು ಇಬ್ಬರಿಗೂ ಸರಿಯಾಗಿ ಕೊಡಲಿಲ್ಲ ಅಂತ ಅನ್ಸುತ್ತೆ. ನಾನು ಇದೇ ಹೇಳ್ತಾ ಇರೋದು, ಈ ಸೀಸನ್ ಅಲ್ಲಿ ರಿಸನ್ ಸರಿಯಾಗಿ ಕೊಡದೇ ಇರೋ ಸೀಸನ್ ಯಾವ್ದಂದ್ರೆ ಇದೇ ಒಂದು ಸೀಸನ್ ಅಂತ ನಾನು ಅನ್ಕೋತೀನಿ. ಸೊ ಆ ರೀತಿ ಬರ್ತಾ ಇದೆ ಇದು. ಸೊ ಅದಾದ್ಮೇಲೆ ರಘು ಅವರು ಧ್ರುವಂತ್ ಅವ್ರನ್ನ ನಾವೇನ್ ಮಾಡ್ತಾರೆ, ಯಾಕಂದ್ರೆ ಅವರು ಮೊನ್ನೆ ಕಿಚನ್ ಎಪಿಸೋಡ್ ಅಲ್ಲಿ ಆದಂತದ್ದು ನಾವು ಮನೆ ಹೋಗ್ತೀನಿ, ನನ್ನ ಕಡೆ ಆಗಲ್ಲ ಅದು ಇದು ಅಂತ ಸ್ವಲ್ಪ ಅವರೇ ಅಲ್ಲಿ ಕುಗ್ಸ್ಕೊಂಡಿದ್ದನ್ನ ನೋಡಿ ನನಗೆ ಸರಿ ಅನಿಸಲ್ಲ. ಸೊ ಹಾಗಾಗಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಅಂತ ಹೇಳಿ ನಾಮಿನೇಟ್ ಮಾಡ್ತಾರೆ. ಇದಕ್ಕೆ ಖುಷಿಯಾಗಿ ಒಪ್ಕೋತಾರೆ. ಸೊ ನಾನು ನಾಮಿನೇಟ್ ಆಗಬೇಕಾಗಿತ್ತು, ನಾನು ಮನೆಗೆ ಹೋಗ್ಬೇಕಂತ ಇಚ್ಛೆ ಪಡ್ತಾ ಇದ್ದೀನಿ ಅಂತ ಅವ್ರು ಮತ್ತೆ ಅಲ್ಲಿ ಹೇಳ್ತಾರೆ. ಸೊ ಇದಾದ್ಮೇಲೆ ಅವ್ರು ಒಪ್ಕೋತಾರೆ. ಆಮೇಲೆ ಗಿಲ್ಲಿಗೆ ಧೋಕಾ ಕೊಟ್ಟರು ಅಂತ ಹೇಳ್ಬೋದು ನಮ್ಮ ರಘು ಅವರು. ಅಲ್ಲಿ ಒಂದು ಡೈಲಾಗ್ ಚೆನ್ನಾಗಿ ಹೊಡಿತಾರೆ ಗಿಲ್ಲಿ ಅವರು, ಒಂದೇ ತಟ್ಟೆಲ್ಲ ತಂದು ಮೂರ್ತ ಇಡ್ತಾರೆ ಅಂತ ಹೇಳ್ಬಿಟ್ಟು, ನೋಡಿ ಮಾಡಿ ಫ್ರೆಂಡ್ಶಿಪ್ ಮಾಡಪ್ಪ, ನೋಡಿ ಮಾಡಿ ಫ್ರೆಂಡ್ಶಿಪ್ ಮಾಡ್ರಪ್ಪ ಅಂತಾರೆ ಮನೆಯಲ್ಲಿ, ಗೊತ್ತಿರೋ ನೀವುಗಳು ಹೆಂಗ್ ಮಾಡಿದ್ರೆ ನಾವು ಎಲ್ರಿಗೆಲ್ಲ ಹೋಗೋದು ಅಂತ ಹೇಳಿ ಲೋ ಗೆಳೆಯ ಅಂತ ಹೇಳಿ ಅಲ್ಲಿ ಸ್ವಲ್ಪ ಒಂದು ಕಾಮಿಡಿ ಫನ್ ತರ ಆಗ್ಬಿಡುತ್ತೆ. ಸೊ ಅದನ್ನ ತುಂಬಾ ಚೆನ್ನಾಗಿ ಟ್ರೋಲರ್ಸ್ಗಳು ಎಡಿಟ್ ಮಾಡ್ತಾ ಇದ್ದಾರೆ, ಬಾಹುಬಲಿ ಸೀನ್ ತರ ಎಡಿಟ್ ಮಾಡಿ ತೋರಿಸ್ತಾ ಇದ್ದಾರೆ. ಸೊ ಸಖತ್ತಾಗಿತ್ತು. ಬಟ್ ಈ ರೀತಿ ಕಾಂಪಿಟೇಷನ್ ಇನ್ ಮುಂದೆ ಬರುತ್ತೆ, ಏನ್ ಮಾಡೋಕ್ಕಾಗಲ್ಲ. ಸೊ ಕೊಡಬೇಕಾದ ಟೈಮ್ ಸರಿಯಾದ ರೀಸನ್ ಕೊಡಿ, ಅಂದ್ರೆ ಕೆಲಸ ಮಾಡ್ತಾ ಇಲ್ಲ, ಯಾವ್ದು ಕೆಲಸ ಕೇಳಲ್ಲ, ಯಾವ್ದೊಂದು ಹೇಳಿದ್ರು ಕೂಡ ಅತಿರೇಕದ ವರ್ತನೆ ಮಾಡ್ತಾರೆ ಅನ್ನೋ ಒಂದು ಕಾರಣ ಕೊಟ್ಟು ಇಲ್ಲಿ ಮಾತಾಡಿ ಇದ ಮಾಡಿಬಿಟ್ರು. ಆಮೇಲೆ ಅಲ್ಲಿ ಅಡ್ರೆಸ್ ತೆಗೆದು ಹಾಕಿದ್ದು ಅಲ್ಲಿ ಹಾಕಿದ್ವಿ, ಇದೆಲ್ಲ ಸ್ವಲ್ಪ ಅಲ್ಲಿ ಸೀರಿಯಸ್ ಮತ್ತೊಂದು ಜಗಳ ಆಗುತ್ತೆ. ಸೊ ಅಲ್ಲಿದಲ್ಲೇ ಕ್ಲೋಸ್ ಆಗಿ ಮುಗಿಸ್ಬಿಡ್ತಾರೆ. ಸೊ ಇಲ್ಲಿ ಆಗ್ಬಿಟ್ಟು ಲಾಸ್ಟ್ ಅಲ್ಲಿ ರಕ್ಷಿತಾ ಬರ್ತಾರೆ. ರಕ್ಷಿತಾ ಅವರು ಯಾಕೆ ಏನ್ ಮಾಡ್ತಾರೆ ಗೊತ್ತಿಲ್ಲಪ್ಪ, ಅವರ ನಂಬಿದವರ ಬೆನ್ನಿಗೆ ಚೂರಿ ಹಾಕೋ ಕೆಲಸ ರಕ್ಷಿತಾ ಅವ್ರು ಮಾಡ್ರಿ ಅಂತ ನನಗೆ ಅನಿಸ್ತು. ಏನ್ ರಿಸನ್ ಕೊಟ್ಟರು, ಗಿಲ್ಲಿ ಚಾಕು ಹಾಕ್ಬಿಟ್ಟು ಗಿಲ್ಲಿ ಏನ್ ರಿಸನ್ ಕೊಟ್ಟರು ಅಂತ ನನಗಂತೂ ದೇವರನೇ ಅರ್ಥ ಆಗಲಿಲ್ಲ. ಬಟ್ ಕಾವ್ಯ ಅವ್ರಿಗೂ ಅದೇ ಕೊಟ್ಟರು, ನೀವು ಚೆನ್ನಾಗಿ ಆಡ್ತಲ್ಲ, ನೀವು ನನ್ನ ಕಾಂಪಿಟೇಟರ್ ಅಲ್ಲ, ನೀವು ನೋಡಿದ್ರೆ ನಂಗೆ ಕಾಂಪಿಟೇಟರ್ ಅಂತ ಅನ್ಸಲ್ಲ, ಹಂಗೆ ಹಿಂಗೆ ಇದೆಲ್ಲ ಹೇಳಿ ಒಂದಕ್ಕೊಂದು ಸರಿಯಾಗಿ ನಿಂತ್ಕೊಂಡು ಮಾತಾಡೋ ಕೆಲಸ ಮಾಡಲೇ ಇಲ್ಲ. ಸೊ ಆ ಕಡೆ ಈ ಕಡೆ ಮಾಡಿಬಿಟ್ಟು ಕೊಡುವಂಥ ರಿಸನ್ ಸರಿಯಾಗಿದ್ರು ಕೂಡ ಸರಿಯಾದ ಒಂದು ರೀತಿಯಲ್ಲಿ ನಿಂತ್ಕೊಂಡು ತಾಳ್ಮೆಯಿಂದ ತಗೊಂಡು ಅದು ಏನ್ ರಿಸನ್ ಅನ್ನೋದು ಸರಿಯಾಗಿ ಹೇಳಬೇಕು. ಸೊ ಇಲ್ಲಿ ಈ ರೀತಿ ಒಂಥರ ಎಲ್ಲರೂ ನಿನ್ನೆ ಒಂದು ಎಪಿಸೋಡ್ಲಿ ಇರಿಟೇಟ್ ಆಯ್ತು ಅಂತ ಅನ್ಸುತ್ತೆ ರಕ್ಷಿತಾ ಅವರ ನೋಡಿ. ಸೊ ರಕ್ಷಿತಾ ಅವರು ಅಂದ್ರೆ ತುಂಬಾ ಇಷ್ಟ ಎಲ್ಲರೂ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಅವರು. ಸೊ ಈ ರೀತಿ ಮಾಡ್ತಾ ಹೋದ್ರೆ ಅವರ ಒಂದು ಫೇವ್ರೇಟ್, ಅವರ ಒಂದು ಒಳ್ಳೆಯ ರೀತಿಯ ಒಂದು ಹೋಗ್ತಾ ಇರೋ ಆಟಕ್ಕೆ ಬ್ರೇಕ್ ಹಾಕೋಬೇಕಾಗುತ್ತೆ ಅಂತ ನನಗನ್ಸುತ್ತೆ. ಸೊ ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಇಷ್ಟ ಆಯ್ತು, ಇಷ್ಟಕ್ಕೆ ಒಂದು ಎಪಿಸೋಡ್ ಮುಕ್ತಾಯ ಆಯಿತು. ಸೊ ಇದೆಲ್ಲ ಆದ್ಮೇಲೆ ಇವತ್ತಿನ ಎಪಿಸೋಡಲ್ಲಿ ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಪ್ರೊಮೋ ಬಿಟ್ಟಿದ್ದಾರೆ, ಪ್ರೊಮೋ ಬಗ್ಗೆ ಮಾತಾಡೋಣ. ಅದಕ್ಕೆ ಮುಂಚೆ ನೀವೆಲ್ಲ ಚಾನಲ್ ಹೊಸಬರಾಗಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನಾಗುತ್ತೆಪ್ಪ ಅಂತಂದ್ರೆ ಗಿಲ್ಲಿ ಕಾವ್ಯ ಇಷ್ಟೇ ಆಗ್ತಾ ಇದ್ದು, ಈ ಪ್ರೊಮೋದಲ್ಲಿ ಇರೋದು ಕೂಡ ಅಷ್ಟೇ. ಸೊ ರಿಸನ್ನ ಕೊಡ್ಬೇಕಂದಾಗ ರಿಸನ್ನ ನಾವು ಯಾವ ರೀತಿ ಕೊಡ್ತೀವಿ, ಸೊ ನಾವು ಅವ್ರ ಆಟ ಅವ್ರ ವ್ಯಕ್ತಿತ್ವ ನೋಡಿಕೊಳ್ಬೇಕು. ನಾವು ಅವ್ರಿಗೆ ಸ್ಟ್ಯಾಂಡ್ ತಗೋತಿದ್ದಾರೆ, ಅವ್ರ ಜೊತೆ ಇದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲಿ ಕೊಡೋದಲ್ಲ. ಆಟ ಯಾವ ರೀತಿ ಆಡ್ತಾ ಇದ್ದಾರೆ, ಆಟದಲ್ಲಿ ಇದಾರಾ ಇಲ್ವೋ ಅನ್ನೋದನ್ನ ಇಟ್ಕೊಂಡು ಕೊಡ್ಬೇಕಾಗುತ್ತೆ, ಕೊಡುವಂಥ ರಿಸನ್ ಸರಿಯಾಗಿರ್ಬೇಕಾಗುತ್ತೆ. ಸೊ ಇಲ್ಲಿ ರಾಶಿಕಾ ಕಾವ್ಯ ರಾಶಿಕಾನ ನಾಮಿನೇಟ್ ಮಾಡಿರುವಂತ ರಾಶಿಕಾ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡಿಬಿಟ್ಟಿದ್ದಾರೆ. ಸೊ ಪದೇ ಗಿಲ್ಲಿ ಜೊತೆನೇ ಇರ್ತಾರೆ, ಗಿಲ್ಲಿ ಬಿಟ್ಟರೆ ಯಾರ ಜೊತೆ ಇರಲ್ಲ. ಗಿಲ್ಲಿಂದಾನೇ ಇಲ್ಲಿ ಕಾವ್ಯ ಇರೋದು. ಸೊ ಹಾಗಾಗಿ ಗಿಲ್ಲಿನ ಅಂದ್ರೆ ಗಿಲ್ಲಿ ಜೊತೆ ನಿಂತು ಸ್ಟ್ಯಾಂಡ್ ತಗೋತಾರೆ, ಒಬ್ರ ಜೊತೆ ನಿಂತು ಸ್ಟ್ಯಾಂಡ್ ತಗೋತಾರೆ. ಅದು ನಂಗೆ ಸರಿ ಅನಿಸಲಿಲ್ಲ ಅಂತ ಹೇಳಿದಾಗ ಇಲ್ಲಿ ಅವರಿಬ್ಬರ ಮಧ್ಯೆ ಬಿರುಕು ಬೀಳುತ್ತೆ. ಸೊ ನಿಮ್ಗೆ ತಾಕತ್ತಿದ್ರೆ ನಾನು ಯಾವ ರೀತಿ ಗಿಲ್ಲಿ ಫ್ರೆಂಡ್ಶಿಪ್ ಮಾಡಿದ್ರೆ ನೀವು ಆ ರೀತಿ ಫ್ರೆಂಡ್ಶಿಪ್ ಮಾಡಿ ತೋರಿಸಿ ಅಂತ ಇಲ್ಲಿ ಮಾತಾಡ್ತಾರೆ. ಕರೆಕ್ಟ್, ಹೌದು, ಒಬ್ಬರ ಫ್ರೆಂಡ್ಶಿಪ್ ಆ ರೀತಿ ಮಾತಾಡೋದು ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಅವ್ರು ಯಾವ ರೀತಿ ಇರ್ಬೋದು, ಯಾವ ರೀತಿ ಸ್ಟ್ಯಾಂಡ್ ತಗೋಬಹುದು, ಅದೇ ಬಿಟ್ಟು ಆಟದ ಕಡೆ ನೀವು ಗಮನ ಕೊಟ್ಟು ಆಟದಲ್ಲಿ ಇರಬೇಕಾಗುತ್ತೆ. ಸೊ ಅಲ್ಲಿ ಮತ್ತೆ ಮೆಂಟರ್ ಆಗೋದು ನಮ್ಗೆ ಗಿಲ್ಲಿ ಅವ್ರು ಬರ್ತಾರೆ. ಸೊ ಗಿಲ್ಲಿ ಅವ್ರು ಹೇಳ್ತಾರೆ, ನೀವು ಸೂರಜ್ ಇದ್ರೆ ಅದು ಕಂಫರ್ಟೇಬಲ್, ನಾವು ಕಾವ್ಯದು ಕಂಫರ್ಟೇಬಲ್ ಅಲ್ವಾ ಅನ್ನೋ ರೀತಿ ಮಾತಾಡ್ತಾರೆ. ನೀವಿದ್ರೆ ಕಂಫರ್ಟೇಬಲ್ ಝೋನು, ನಾವಿದ್ರೆ ಕಂಫರ್ಟೇಬಲ್ ಝೋನ್ ಅಲ್ವಾ ಅಂತ ಈ ರೀತಿ ಎಲ್ಲ ಕೇಳ್ತಾರೆ. ಸೊ ಇದೆಲ್ಲ ಆದ್ಮೇಲೆ ಸ್ವಲ್ಪ ಹಾಗೆ ಆಗುತ್ತೆ, ನೀವು ಸೂರಜ್ ಜೊತೆ ಇರ್ಲಿಲ್ವಾ, ಸೂರಜ್ ಜೊತೆ ನೀವು ಏನು ತರ್ಸ್ಕೊಂಡು ಏನು ಕುಡ್ದಿಲ್ವಾ ಅಂತ ಕೇಳ್ತಾರೆ. ಸೊ ಅವಾಗ ನಾನು ಏನು ತರ್ಸ್ಕೊಂಡು ಕುಡ್ದಿಲ್ಲ ಅಂತಾರೆ. ಸೊ ಇದು ತಪ್ಪು, ಎಷ್ಟೋ ಸಲ ನೀವು ಸೂರಜ್ ಕೈಯಿಂದ ಏನೋ ತರ್ಸ್ಕೊಂಡು ಕುಡಿದಿದ್ದೆ ನಾವು ನೋಡಿದೀವಿ. ಸೊ ಇಲ್ಲ ಅಂತ ಹೇಳ್ಬಿಡಿ, ಅಲ್ಲಿ ಏನಿದೆ ಅಂತ ಒಪ್ಕೊಂಡ್ಬಿಟ್ರೆ ಮಾತಾ ಮುಗುತ್ತೆ. ಇಲ್ಲ ಅಂತ ವಾದ ಮಾಡ್ತಾರಲ್ಲ, ಇಲ್ಲೇ ಜಗಳ ಸ್ಟಾರ್ಟ್ ಆಗೋದು. ಸೊ ಇಲ್ಲಿ ಗಿಲ್ಲಿ ಅವ್ರಿಗೆ ಅತಿರೇಕದ ಕಾಮಿಡಿ ಎಲ್ಲಿ ಕಾಮೆಂಟ್ ಮಾಡಬೇಕು ಅಲ್ಲಿ ಮಾತ್ರ ಕಾಮೆಂಟ್ ಮಾಡೋ, ಇಂಥದ್ದೆಲ್ಲ ಕಾಮೆಂಟ್ ಮಾಡಬೇಡ ಅಂತ ಹೇಳ್ತಾರೆ. ಸೊ ಹೌದು, ಕರೆಕ್ಟ್, ಎಲ್ಲಿ ಕಾಮೆಂಟ್ ಬೇಕು ಅಲ್ಲಿ ಮಾತ್ರ ಕಾಮೆಂಟ್ ಮಾಡಬೇಕು, ಸಿಕ್ಕಲ್ಲಿ ಕಾಮೆಂಟ್ ಮಾಡಿದ್ರೆ ವರ್ಕೌಟ್ ಆಗಲ್ಲ. ಬಟ್ ಈ ರೀತಿ ಮಾತಾಡಿದಾಗ ಅಲ್ಲಿ ಕಾಮಿಡಿ ಮಾಡಿ ಉರ್ಸೋದಿದಲ್ಲ ಮೇನ್, ಅದೇ ಪಾಯಿಂಟ್ ಇರೋದು. ಕಾಮಿಡಿ ಮಾಡ್ತಾ ಉರ್ಸ್ತಾರಲ್ಲ, ಅಲ್ಲೇ ಇರೋದು, ಸರಿಯಾಗಿ ಉರ್ಸ್ತಾ ಇದ್ದಾನೆ ಗಿಲ್ಲಿ ಅಂತ ಹೇಳ್ಬೋದು. ಸೊ ರಕ್ಷಿತಾ ಅವರು, ಸೊ ರಾಶಿಕಾ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಬರೇ ಗಿಲ್ಲಿನ ಟಾರ್ಗೆಟ್ ಮಾಡ್ತಿದ್ದಾರೆ, ಕಾವ್ಯನ ಟಾರ್ಗೆಟ್ ಮಾಡ್ತಾರೆ. ಗಿಲ್ಲಿನ ಟಾರ್ಗೆಟ್ ಮಾಡ್ತಾರೆ ಕಾವ್ಯ, ಯಾಕಂದ್ರೆ ಕಾವ್ಯಗೆ 1 ನಂಬರ್ ಕೊಟ್ಟಿದ್ದು, ಗಿಲ್ಲಿಗೆ 2nd ನಂಬರ್ ಕೊಟ್ಟಿದ್ದು ಅವ್ರಿಗೆ ತಡ್ಕೊಳಕ್ ಆಗ್ತಲ್ಲ ಅಂತ ಹೇಳ್ಬೋದು. ಸೊ ಇಲ್ಲಿ
ಇವಾಗ ನೀವು ಸೂರಜ್ ಯಾವ್ದು ತರ್ಸ್ಕೊಂಡು ಕುಡಿದಿಲ್ಲ ಅಂತ ಕೇಳಿದಾಗ ಇಲ್ಲ ಇನ್ನವರೆಗೆ ಯಾವುದು ಸೂರಜ್ ಹತ್ರ ಇನ್ನೂ ತರ್ಸ್ಕೊಂಡಾಗ ಏನಾದ್ರು ತೊಗೊಂಡ್ಬಾ ಅಂತ ಹೇಳಿ ನಾನು ಏನೂ ತರ್ಸ್ಕೊಂಡು ಕೊಡ್ತಿಲ್ಲ, ಬಟ್ ಇವಾಗ ತರ್ಸ್ಕೊಂಡು ನಾನು ಕುಡಿತೀನಿ ಅಂತ ಹೇಳಿದಾಗ ಇಲ್ಲಿ ಅಂದ್ರೆ ಇವತ್ತ ಸೂರಜನ ನೀವು ಸರ್ವೆಂಟ್ ಮಾಡಿಬಿಟ್ರಿ ಅಂತ ಇಲ್ಲಿ ಹೇಳ್ಬಿಡ್ತಾರೆ ಗಿಲ್ಲಿ ಅವರು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಮೇನ್ ಆಗಿ ಯಾರು ಇಲ್ಲದವರು ಇಲ್ಲಿ ನಡಕ್ ಬರ್ಬೇಕಾಗುತ್ತೆ. ಯಾಕಂದ್ರೆ ಸೂರಜ್ ಅವ್ರಿಗೆ ಮತ್ತೆ ಗಿಲ್ಲಿ ಅವ್ರ ಮಧ್ಯೆ ಜಗಳ ಆಗುತ್ತೆ. ಯಾಕಂದ್ರೆ ರಾಶಿಕಾ ಗಿಲ್ಲಿ ಜಗಳ ಆಡ್ತಿರ್ಬೇಕಾದ್ರೆ ನೀವು ಸೂರಜ್ ಅವ್ರನ್ನ ನಡುವೆ ತಂದ್ರಿ, ಅಂದ್ರೆ ವೇಟರ್ ಅಂತ ಹೇಳ್ಬಿಟ್ರಿ, ಇಲ್ಲಿ ಅಂದ್ರೆ ಸರ್ವೆಂಟ್ ಮಾಡ್ಕೊಂಡ್ಬಿಟ್ರಿ ಅಂತ ಹೇಳಿದ್ರಲ್ಲ ನೀವು. ಸೊ ಅಲ್ಲಿ ಟ್ರಿಗರ್ ಆಗ್ಬಿಟ್ಟಿರುತ್ತೆ ಯಾರಿಗಾದ್ರೂ ಕೂಡ. ಇಲ್ಲಿ ಗಿಲ್ಲಿ ಮತ್ತೆ ಸೂರಜ್ಗೆ ಜಗಳ ಆಗುವಂತ ಸಂದರ್ಭ ಕೂಡ ಇದಿರುತ್ತೆ. ಸೊ ಇದೇ ಆಗ್ತಾ ಇರೋದು ಇಲ್ಲಿ. ಸೊ ಅವ್ರು ಅದಾದ್ರು ಇವ್ರು ಅದಂತ ಮೂರನೇದವ್ರು ಇಲ್ಲಿ ಆಡ್ ಆಗ್ತಾರೆ. ಸೊ ಇದರಲ್ಲಿ ಸ್ಪಂದನ ಅವರು ಸೇಫ್ ಆಗ್ತಾರೆ, ಸೇಫ್ ಗೇಮ್ ಆಡ್ತಾರೆ ಅಂತ ಹೇಳ್ಬೋದು. ಸ್ಪಂದನ ಅವ್ರನ್ನ ಯಾರು ಕೂಡ ಇಲ್ಲಿ ನಾಮಿನೇಟ್ ಮಾಡ್ತಾನಿಲ್ಲ. ಸೊ ಅವರು ಸೇಫ್ ಆಗ್ತಾ ಬರ್ತಾ ಇದಾರೆ. ಸೊ ಇದೇನು ಎತ್ತೋತ ಗೊತ್ತಾಗ್ತಿಲ್ಲ. ಇಬ್ಬರ ಜಗಳ ಮೂರನೇವ್ರಿಗೆ ಲಾಭ ಅಂತಾರಲ್ಲ, ಅದೇ ಸ್ಪಂದನ ಅವ್ರಿಗೆ ಲಾಭ ಆಗ್ತದೆ ಅಂತ ಅನ್ಕೋತೀನಿ. ಸೊ ಇದೆಲ್ಲ ಆಯ್ತು, ಇವತ್ತಿನ ತುಂಬ ನೋಡ್ಬೇಕಾಗುತ್ತೆ. ಸೊ ಇದು ಕಾಮಿಡಿ ಎಲ್ಲಿ ಮಾಡ್ಬೇಕು ಅಲ್ಲಿ ಅಷ್ಟೇ ಮಾಡು. ಕಾಮಿಡಿ ಚಿಕ್ಕ ಜಾಗದಲ್ಲಿ ಕಾಮಿಡಿ ಬಂದಾಗ ನೀನು ತುಂಬಾ ಚೆನ್ನಾಗಿದೆ, ಸುಂದರವಾಗಿದೆ, ಕ್ಯೂಟ್ ಆಗಿದೆ ಅಂತ ಗಿಲ್ಲಿ ಹೇಳ್ತಾರೆ. ಸೊ ನನ್ಗೆ ಗೊತ್ತು ನಾನು ಕ್ಯೂಟ್ ಅಂತ ಹೇಳ್ತಾರೆ. ಇಲ್ಲ ಇದೇ ಕಾಮಿಡಿ ಅಂತ ಹೇಳಿ ಇಲ್ಲಿ ಕಾಮಿಡಿ ಮಾಡ್ತಾರೆ. ಸೊ ಈ ರೀತಿ ಕಾಮಿಡಿ ಮಾಡ್ತಾ ಉರಿಸ್ತಾ ನೀನು ಮನೆಯಿಂದ ಆಚೆ ಹೋಗ್ತಿದ್ದ, ಮನೆಯಿಂದ ಆಚೆ ಹೋಗ್ತಿದ್ದ ಅಂತ ಹೇಳ್ತಿದ್ದಾರೆ. ಸೊ ಇದೇ ಮಾಡಬಾರ್ದು ಅಂತ ಅನ್ನೋದು. ಸ್ವಲ್ಪ ಕೂಲಾಗಿ ಮಾತಾಡಿ ಬಗೆಹರಿಸ್ಕೊಳ್ಳಿ. ಅಂದ್ರೆ ಏನ್ ಹೇಳ್ತಾರೆ ಅಂತ ಹೇಳಿ. ಸೊ ನಿನ್ನೆ ಕೂಡ ಅಕ್ಷತಾ ಕೂಡ ಇದೇ ಮಾಡಿದ್ರು, ಅದನ್ನೇ ಬೇಡ ಅನ್ನೋದು. ಗಿಲ್ಲಿ ಕೂಡ ಅದನ್ನೇ ಮಾಡ್ತಾವ್ರೆ. ತುಂಬಾ ಇಲ್ಲಿ ಟ್ರಿಗರ್ ಮಾಡ್ತಾವ್ರೆ ಅಂತ ಹೇಳ್ಬೋದು. ಸೊ ನೋಡೋಣ ಎಲ್ಲಿ ತರ ಹೋಗುತ್ತೆ, ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂತ. ಸೊ ನನಗೆ ಯಾಕೋ ಸರಿಯಾದ ರಿಸನ್ಗಳೇ ಕೊಡಕ್ ಬರ್ತಾ ಇಲ್ಲ ಯಾರಿಗೂ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ನನ್ನ ಒಂದು ಅನಿಸಿಕೆ ನಾನು ಹೇಳಿದೆ. ಸೊ ಇವತ್ತಿನ ಪ್ರೊಮೋ ನಿಮ್ಗೆ ಯಾವ ರೀತಿ ಅನಿಸ್ತು, ಎಲ್ಲರೂ ರಿಸಲ್ಟ್ ಸರಿಯಾಗಿ ಕೊಟ್ರ ಏನ್ ಕತೆ ಅಂತ ಹೇಳಿ. ಸೊ ಇಷ್ಟ ಆಗಿತ್ತು ಈ ಒಂದು ಪ್ರೊಮೋ ಎಪಿಸೋಡ್ ರಿವ್ಯೂ. ಸೊ ನಿಮ್ಗೆ ಏನಾದರೂ ಸರಿಯಾಗಿ ಚಲೋ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪಾಗಿದ್ರೆ ಡಿಸ್ಲೈಕ್ ಕೂಡ ಮಾಡ್ಬೋದು. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ಇಲ್ಲ ಅಂತ ಹೇಳಿ ಇದೇ ರೀತಿ ಮತ್ತೊಂದು ತಗೊಂಡ್ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ.